ಕೆಂಪೇಗೌಡ ಸಾಕಷ್ಟು 2.5-3 ವರ್ಷಗಳ ಕಾಲ ಸತತವಾಗಿ ಹಾಕಿ ಮಾಡುವಂತಹ ಒಂದು ಪ್ರಯತ್ನ. ಆ ಒಂದು ಪ್ರಯತ್ನದಲ್ಲಿ ಅದನ್ನು ಬದುಕಿನ ಪ್ರೀತಿಯ ಪ್ರಪಂಚ. ಇವತ್ತಿನ ವಿದ್ಯಮಾನದಲ್ಲಿ ಹಲವಾರು ವಿಚಾರಗಳು ಜನ ಬರ್ತಿಲ್ಲ, ಜನ ಬರಬೇಕು, ಥಿಯೇಟರ್ ಮುಗಿಸ್ತಾ ಇದೆ, ಹೀಗೆಲ್ಲ ಇರಬೇಕಾದ್ರೆ ಒಂದು ಒಳ್ಳೆ ಕಥೆಯೊಂದಿಗೆ ನಾವು ಬಂದೋದಕ್ಕೆ ಸಿಗ್ತಾ ಇದೆ. ಇದಕ್ಕೋಸ್ಕರ ನಾವು ದುಡಿಯೋದಿಲ್ಲ. ಸೊ ನಮ್ಮ ಕೆಲಸದಲ್ಲಿ ಸೊ ಆ ಒಂದು ಪ್ರಯತ್ನ ಜನಕ್ಕೆ ತಲುಪ್ತಾ ಇದೆ ಅಂತ ಜೊತೆಗೆ ಹಾಗೆ ನೋಡ್ತಾ ಇರೋದಾಗಿ ಬಂದ ಸಿನಿಮಾಗಳ ತುಂಬಾ ಇಷ್ಟ. ಒಂದು ಕನ್ನಡ ಚಿತ್ರಕ್ಕೆ ಮತ್ತೊಬ್ಬ ನಾಯಕ ಬಂದಿದ್ದಾನೆ ಅಂತ ನನ್ನ ಮನಸ್ಸಿಗೆ ಕನ್ನಡವನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ನಾವು ಬರಬೇಕು. ಕನ್ನಡ ಉಳಿಬೇಕು. ನಮ್ದು ಇರೋದೇ ಕನ್ನಡದ ಒಂದು ಸೊಬಗು. ಆ ಸೊಬಗನ್ನ, ನೋವನ್ನ, ನಲಿವನ್ನ, ಸಂಸಾರದ ಜೀವನವನ್ನ ನಾವು ಹೇಗೆ ಬದುಕ್ತೀವಿ, ಅದು ಎಂತ ಕಷ್ಟ ಇದ್ರು ನಾವು ಅದನ್ನ ತೂಗಿಸ್ಕೊಂಡು ದಡ ಸೇರ್ತೀವಿ ಅನ್ನೋವಂಥ ಕಥೆ. ಹಾಗಾಗಿ ಬಹಳ ಅಭೂತಪೂರ್ವಕವಾಗಿ ಆ ಚಿತ್ರವನ್ನ ಹೇಳ್ತಿದ್ದಾರೆ. ಅದಕ್ಕೆ ಕೊಟ್ಟಿರೋಂಥ ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ. ಹಾಗಾಗಿ ಎಂಥವ್ರು ಒಂದು ಸಾರಿ ಬಂದ್ರೆ ಮತ್ತೊಂದು ಸಾರಿ ಚಿತ್ರವನ್ನ ನೋಡಬೇಕು ಅನ್ನುವಂಥ ಚಿತ್ರವನ್ನ ಇವತ್ತು ಲವ್ಲಿ ಅನ್ನುವಂಥ ಚಿತ್ರ ಬಂದಿದೆ. ಒಬ್ಬ ಹೊಸ ನಾಯಕ ಇಟ್ಕೊಂಡಿದ್ದಾರೆ. ಇನ್ನು ಇಂಥ ನಾಯಕ 3 ಜನ ಕನ್ನಡ ಬೆಳೆಸ್ತಾರೆ. ಹಾಗಾಗಿ ನಾನು ಖಂಡಿತ ಅಭಿನಯಿಸ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಅವರು ಕೆಂಪೇಗೌಡ